ಕನ್ನಡ ಮಾತನಾಡಿದ್ರು ಅನ್ನುವಂತಹ ಕಾರಣಕ್ಕಾಗಿ ಕಾಲೇಜು ಪ್ರಾಧ್ಯಾಪಕನನ್ನ ಅಮಾನತು ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಮತ್ತೊಮ್ಮೆ ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆಗೆ ಅವಮಾನ ಇದೆ. ಬೆಂಗಳೂರಿನ ಆರ್ವಿ ಲರ್ನಿಂಗ್ ಹಬ್ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ. ಕನ್ನಡದಲ್ಲಿ ಓರ್ವ ವಿದ್ಯಾರ್ಥಿ ಪ್ರಶ್ನೆ ಕೇಳ್ತಾರಂತೆ. ಆ ವಿದ್ಯಾರ್ಥಿಗೆ ಈ ಉಪನ್ಯಾಸಕ ಕನ್ನಡದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಆಗ ಮತ್ತೋರ್ವ ವಿದ್ಯಾರ್ಥಿ ಇಂಗ್ಲಿಷ್ನಲ್ಲಿ ಮಾತನಾಡಿ ಅಂತ ಹೇಳಿ ವಾದ ಮಾಡಿದ್ದಾರೆ. ಕನ್ನಡ ನೆಲದ ಭಾಷೆಗೆ ಗೌರವ ಕೊಡಬೇಕು ಅಂತ ಹೇಳಿ ಆ ವಿದ್ಯಾರ್ಥಿಗೆ ಪ್ರಾಧ್ಯಾಪಕ ಬುದ್ಧಿವಾದ ಹೇಳಿದ್ರಂತೆ. ಅದಾದಂತಹ ನಂತರದಲ್ಲಿ ಆತ ನನಗೆ ಕನ್ನಡ ಬರೋದಿಲ್ಲ, ಇಂಗ್ಲಿಷ್ನಲ್ಲೇ ಪಾಠ ಮಾಡಿ ಅಂತ ವಾದ ಮಾಡಿದ್ರಂತೆ. ಆ ಗಲಾಟೆಯ ನಂತರದಲ್ಲಿ ಮರುದಿನ ಆರ್ವಿ ಲರ್ನಿಂಗ್ ಹಬ್ನ ಪ್ರಾಂಶುಪಾಲರು ರಾಜೀನಾಮೆ ಕೊಡಿ ಅಂತ ಹೇಳಿ ಸೂಚಿಸಿದ್ರಂತೆ. ಹಾಗಾಗಿ ಕನ್ನಡ ಮಾತನಾಡಿದ್ದಕ್ಕೆ ಈ ಪ್ರಾಧ್ಯಾಪಕರು ತಮ್ಮ ಕೆಲಸನೇ ಕಳ್ಕೊಳ್ಬೇಕಾಗಿದೆ. ವಿಡಿಯೋ ಮಾಡಿ ತಮಗಾದಂತಹ ಅನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಧ್ಯಾಪಕ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕಾಣ್ತಾ ಇರುವ ಕಾಲೇಜು ಆರ್ವಿ ಲರ್ನಿಂಗ್ ಹಬ್ ಅಂತ. ನಾನಿಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೆ. ಕಾರಣ ಏನು, ಇದು ವಿಡಿಯೋ ಮಾಡೋಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಈ ಕಾಲೇಜಿನಲ್ಲಿ ನಾನು ಬಂದು ಪಾಠ ಮಾಡ್ತಾ ಇರುವಾಗ, ಮೊನ್ನೆ ಗುರುವಾರ ದಿನ ಪಾಠ ಮಾಡುವಾಗ ಒಂದು ಮಗು ನನ್ನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿತು. ನಾನು ಗೊತ್ತಿಲ್ಲದೆ ಕನ್ನಡದಲ್ಲಿ ಆನ್ಸರ್ ಮಾಡ್ತಾ ಇರೋ, ಗೊತ್ತಿಲ್ಲದೆಲ್ಲ ಅಲ್ಲಿ ಬಂದೇ ಬರುತ್ತೆ ಕನ್ನಡ ಗೊತ್ತಿರೋದ್ರಿಂದ. ಪಾಠ ಮಾಡ್ತಾ ಇರುವಾಗ ಇನ್ನೊಂದು ಮಗು ಎದ್ದು ನಿಂತು ಕನ್ನಡದಲ್ಲಿ ಮಾತಾಡಬಾರ್ದು ಅಂತ ಹೇಳಿತು. ನನಗೆ ತುಂಬ ಕನ್ಫ್ಯೂಷನ್ ಆಯಿತು, ಏನಪ್ಪ ಇದು ಅಂತ. ನಾನು ಮಗುಗೆ ಹೇಳಿದೆ ಯಾಕೆ ಅಂತ. ನನಗೆ ಕನ್ನಡ ಬರಲ್ಲ, ಇಂಗ್ಲೀಷಲ್ಲೇ ಪಾಠ ಮಾಡಬೇಕು, ಇಂಗ್ಲೀಷಲ್ಲೇ ಆನ್ಸರ್ ಮಾಡಿದ್ದು, ಇಂಗ್ಲೀಷ್ ಮೀಡಿಯಮ್ ಆಗಿದ್ದರಿಂದ ಅಂತೇಳಿ ತುಂಬ ವಾಗ್ವಾದ ಮಾಡಿತ್ತು ಆ ಮಗು. ನಾನು ಬೇಜಾರಾಗಿ ಕೇಳಿದಲ್ಲಮ್ಮ, ನೀನು ನಿಮಗೆ ಕೇಳ್ತಾ ಇದೆಯಲ್ಲ ಕರ್ನಾಟಕದಲ್ಲಿ ಕಲಿತು, ನಿನಗೆ ಕನ್ನಡ ಬರಲ್ಲ ಅಂತ ಹೇಳ್ತಾ ಇದೆಯಾ? ಅವಳು ಕೇಳಿದ ಪ್ರಶ್ನೆ ಕನ್ನಡದಲ್ಲಿರೋದು ಅದು ನಿಂಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಕೇಳಿದೆ. ಅದಕ್ಕೆ ಆ ಮಗು ಹೇಳಿತ್ತು, ನನಗೆ ಗೊತ್ತಿಲ್ಲ, ಇಂಗ್ಲೀಷಲ್ಲೇ ಆನ್ಸರ್ ಮಾಡಿ ಅಂತ. ಆ ವಾಗ್ವಾದ ಮಧ್ಯದಲ್ಲಿ ನಾನು ಕೇಳಿದೆ, ಏನಮ್ಮ ನೀನೇನು ತಿಳ್ಕೊಂಡಿದ್ಯಾ, ಕನ್ನಡ ಅಂದರೆ ಒಂದು ಕ್ರಿಮಿನಲ್ ಲ್ಯಾಂಗ್ವೇಜ್ ಅಂತ ತಿಳ್ಕೊಂಡಿದ್ಯಾ, ಅದು ಈ ಮಣ್ಣಿನ ಲ್ಯಾಂಗ್ವೇಜ್ ಅಂತ. ಆ ಮಗುಗೆ ನಾನು ಅರ್ಥ ಮಾಡಿಸೋಕ್ಕೆ ಸ್ವಲ್ಪ ಬೇಜಾರಲ್ಲಿ ಮಾತಾಡಿದೆ. ಯಾಕಂದರೆ ಬರೀ ರಾಸಾಯನಶಾಸ್ತ್ರ ಉಪನ್ಯಾಸಕ ಅಲ್ಲದೆ ನಾನೊಬ್ಬ ಕನ್ನಡ ಮಣ್ಣು ತಿಂದು ಬದುಕುವಂಥ ಒಂದು ಮನುಷ್ಯ ನಾನು. ಆದ್ದರಿಂದ ಅದರ ಮಾರನೇ ದಿನ ಅಂದರೆ ಶುಕ್ರವಾರ ನಾನು ಫಸ್ಟ್ ಇಯರ್ ಸೆಕ್ಷನ್ ಪಾಠ ಮಾಡ್ತಿದ್ದಾಗ ಈ ಪ್ರಾಂಶುಪಾಲರು ಇಬ್ಬರನ್ನು ಕರೆಸಿ ನನ್ನನ್ನು ರಾಜೀನಾಮೆ ಕೊಡುವಂತ ಬಲವಂತ ಮಾಡಿದರು. ಎಷ್ಟೊಂದು ಬಲವಂತ ಕೇಳಿದ್ರೆ, RVA ಇನ್ನೊಂದು ಬ್ರಾಂಚಲ್ಲಿ ನನ್ನ ಮಗು PUC ಸೆಕೆಂಡ್ ಇಯರ್ ಆಗಿದ್ದರಿಂದ ನನ್ನ ಮಗುನ ಸರ್ಟಿಫಿಕೇಟ್ ಇದೆಲ್ಲ ಇವರು ಕೊಡಲ್ಲ ಅಂತೇಳಿ ಭಯಪಡಿಸಿದ ಕಾರಣ ಒಬ್ಬ ತಂದೆ ಆಗಿದ್ದರಿಂದ ನಾನು ಮೊದಲು ಸೈನ್ ಹಾಕಿ ಬಂದೆ. ಆದರೆ ಮನೆಯಲ್ಲಿ ಕೂತಾದ್ಮೇಲೆ ನನಗೆ ಯೋಚನೆ ಆಯಿತು, ಒಬ್ಬ ಕನ್ನಡಿಗನಾಗಿ ಕನ್ನಡದಲ್ಲಿ ಪಾಠ ಮಾಡಿದ್ದಕ್ಕೆ ನಾನು ಸಸ್ಪೆಂಡ್ ಆಗಿದ್ದೀನಿ ಅಥವಾ ನನ್ನನ್ನು ಕಿತ್ತಾಕ್ಬಿಟ್ಟಿದ್ದಾರೆ, ನನ್ನಿಂದ ರಾಜೀನಾಮೆ ಬರೆಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೇಳೋದು ಇಷ್ಟೇ, ಇಲ್ಲಿ ನಾನು ಸೋತ್ರೂ ಪರವಾಗಿಲ್ಲ, ನನ್ನ ಮಗಳಿಗೆ ಸರ್ಟಿಫಿಕೇಟ್ ಇವ್ರು ಕೊಡದಿದ್ರೂ ಪರವಾಗಿಲ್ಲ, ಆದರೆ ಕನ್ನಡದಿಂದಾಗಿ ನಾನು ಕನ್ನಡ ಭಾಷೆ ಮಾತಾಡಿದ್ರಿಂದ ಒಂದು ಕೆಲಸ ಹೋಯಿತು ಅನ್ನೋ ನೋವು ನನಗೆ ನಿದ್ರೆ ಮಾಡೋಕ್ಕೂ ಬಿಡ್ತಾ ಇಲ್ಲ. ಅದರಿಂದ ಈ ಟೈಮಲ್ಲಿ ನಾನು ಈ ವಿಡಿಯೋ ಮಾಡಿ ಆಗ್ತಾ ಇದ್ದೀನಿ. ಯಾರಾದರೂ ಇದ್ದರೆ ಈ ಕಾಲೇಜ್ ಒಳಗಡೆ ನನ್ನನ್ನೇನು ಬಿಡಲ್ಲ. ಬಟ್ ಈ ರೀತಿ ಇನ್ನೊಬ್ಬ ಕನ್ನಡಿಗನಿಗೆ ಈ ರೀತಿ ಆಗಬಾರ್ದು. ಕನ್ನಡ ನಾಡಲ್ಲಿ ಕನ್ನಡ ಮಾತಾಡೋಕ್ಕೆ ಭಯಪಡುವಂತಹ ಒಂದು ಸ್ಥಿತಿ ಆಗೋಗಿದೆ ಇದು. ಇದಕ್ಕೆ ನನ್ನ ಹತ್ರ ವಿಡಿಯೋಗಳು ಅಥವಾ ಸಾಕ್ಷಿಗಳು, ಈ ಕಾಲೇಜಿನಲ್ಲಿರುವ CCTV ಕ್ಯಾಮರಾಗಳನ್ನು ನೀವು ಪರಿಶೋಧನೆ ಮಾಡಿದರೆ ನಿಮಗೆ ನಿಜ ಅರ್ಥ ಆಗುತ್ತೆ. ಇದಕ್ಕಿಂತ ಜಾಸ್ತಿ ನನಗೇನು ಮಾತಾಡಲಿಕ್ಕಿಲ್ಲ. ಜೈ ಕರ್ನಾಟಕ. ಯಾವುದೇ ಕನ್ನಡಿಗನಿಗೂ ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡಿ ಕೆಲಸ ಹೋಗುವಂಥ ನನ್ನಂಥ ಗದಿಕೇಡು ಯಾರಿಗೂ ಬರೋದಿರಲಿ. ನಮಸ್ಕಾರ. ಎಂಥ ದುರಂತ ನೋಡಿ. ಕರ್ನಾಟಕದವರು ಕರ್ನಾಟಕದಲ್ಲಿದ್ದಾರೆ, ಆರ್ವಿ ಲರ್ನಿಂಗ್ ಹಬ್ ಕರ್ನಾಟಕದಲ್ಲಿದೆ, ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇದ್ರು. ಪಾಠ ಮಾಡುವಾಗ ಯಾವುದೋ ವಿದ್ಯಾರ್ಥಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿದ್ದಕ್ಕೆ ಕನ್ನಡದಲ್ಲಿ ಇವರು ಉತ್ತರ ಕೊಟ್ಟಿದ್ದೇ ತಪ್ಪಾಗೋಯ್ತು. ಮತ್ತೊಬ್ಬ ವಿದ್ಯಾರ್ಥಿನಿ ಪ್ರಶ್ನೆ ಮಾಡ್ತಾಳೆ. ಪ್ರಶ್ನೆ ಮಾಡಿದ ಆಕೆಗೆ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನ ಈ ಪ್ರಾಧ್ಯಾಪಕರು ಮಾಡ್ತಾರೆ. ಅದಾದಂತಹ ನಂತರದಲ್ಲಿ ಮರುದಿನ ಅವರಿಗೆ ಸಿಕ್ಕಿದ್ದು ರಾಜೀನಾಮೆಯ ಉಡುಗೊರೆ. ರಾಜೀನಾಮೆ ನೀವು ಕೊಡಬೇಕು, ಇಲ್ಲ ಅಂದ್ರೆ ನಿಮ್ಮ ಮಗಳ ಡಾಕ್ಯುಮೆಂಟ್ ಅನ್ನ ನಾವು ಕೊಡುವುದಿಲ್ಲ ಅಂತ ಹೇಳಿ ಬೆದರಿಕೆ ಹಾಕ್ತಾರಂತೆ. ಎಲ್ಲಿಗೆ ಬಂತು ಇದು ಅಂತ ಹೇಳಿ ಇಷ್ಟೆಲ್ಲ ಬಾಲ ಬಿಚ್ಚುವುದಕ್ಕೆ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು, ಕನ್ನಡ ಏನ್ ಕ್ರಿಮಿನಲ್ ಲ್ಯಾಂಗ್ವೇಜಾ? ಈ ಮಣ್ಣಿನ ಲ್ಯಾಂಗ್ವೇಜು, ಈ ಮಣ್ಣಿನ ಭಾಷೆ, ಆ ಭಾಷೆಗೆ ಗೌರವ ಕೊಡದೇ ಇರೋರು ಇಲ್ಲಿ ಯಾಕಿರಬೇಕು ಅನ್ನೋದು ಮೂಲಭೂತವಾದಂತಹ ಪ್ರಶ್ನೆ. ಕನ್ನಡ ಭಾಷೆಯ ಮೇಲೆ ಈ ರೀತಿ ಸವಾರಿ ಮಾಡೋದಕ್ಕೆ ಯಾಕೆ ಬಿಡಬೇಕು ಇಂಥವ್ರನ್ನ? ಪ್ರಶ್ನೆ ಮಾಡ್ಬೇಕಲ್ವಾ? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ನಿಜಕ್ಕೂ ಆಘಾತಕಾರಿಯಾದಂತಹ ಘಟನೆ. ಕಾಲೇಜಿನಲ್ಲಿ ಮಕ್ಕಳಿಗೆ ಭವಿಷ್ಯಕ್ಕೆ ಒಳ್ಳೆಯದಾಗ್ಲಿ ಅಂತ ಹೇಳಿ ಇಂಗ್ಲಿಷ್ ಕಂಪಲ್ಸರಿ ಮಾಡ್ತಾರೆ, ಇಂಗ್ಲಿಷ್ ನಲ್ಲಿ ಮಾತನಾಡಿಸ್ತಾರೆ, ಎಲ್ಲವೂ ಸರಿನೇ. ಈ ನೆಲದ ಭಾಷೆಗೆ ನೀವು ಗೌರವವನ್ನ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಶಾಲೆ, ನಿಮ್ಮ ಕಾಲೇಜು ಇಲ್ಲಿ ಯಾಕಿದೆ ಅನ್ನುವಂತಹ ಪ್ರಶ್ನೆಯನ್ನ ಯಾಕೆ ಮಾಡಬಾರ್ದು ಅಂತ ಹೇಳಿ ಇಡೀ ಘಟನೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಭರತ್? ವಿದ್ಯಾ, ಇದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇರುವಂತಹ ಕಾಲೇಜು, ಕನ್ನಡ ನಾಡಲ್ಲಿರುವಂತಹ ಕಾಲೇಜು, ಜೊತೆಗೆ ಆ ಉಪನ್ಯಾಸಕರೇ ಖುದ್ದು ಹೇಳ್ತಾರೆ ನಾನು ಅಪ್ಪಟ ಕನ್ನಡಿಗ ಅಂತ ಕೂಡ ಅವರು ಆ ವಿಡಿಯೋದಲ್ಲಿ ತನ್ನ
ಅಸಹಾಯಕತೆಯನ್ನ, ತನ್ನ ಅಳುಲನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತ ಹೇಳಿದ್ರೆ ಸ್ವತಃ ಉಪನ್ಯಾಸಕರೇ ಹೇಳಿರೋ ಪ್ರಕಾರ ಇದು ಗುರುವಾರ ನಡೆದಿರೋಂತಹ ಘಟನೆ. ಅಂತ ಹೇಳಿದ್ರೆ ಅದು RV ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಏನಿದೆ ಅದು ಬೆಂಗಳೂರಲ್ಲಿ ಬ್ರಾಂಚಸ್ಗಳನ್ನ ಹೊಂದಿದೆ. ಒಂದು ಬಸವನಗುಡಿ ಅಥವಾ ಮೈಸೂರು ರಸ್ತೆಯಲ್ಲಿ ಬ್ರಾಂಚಸ್ಗಳಿದಾವೆ. ಅವರು ಅಂತ ಹೇಳಿದ್ರೆ ನೀಟ್ ಎಕ್ಸಾಮ್ಗೆ, CET ಎಕ್ಸಾಮ್ಗೆ, JEE ಎಕ್ಸಾಮ್ಗಳಿಗೆ ವಿದ್ಯಾರ್ಥಿಗಳನ್ನ ರೆಡಿ ಮಾಡುವಂತ ಒಂದು ಸಂಸ್ಥೆ. ಬಹುಶಃ ಇಂಗ್ಲಿಷ್ ಮೀಡಿಯಮೇ ಆಗಿರಬಹುದು ಅಥವಾ ಇಂಗ್ಲಿಷ್ ನಲ್ಲೇ ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ವ್ಯಾಸಂಗ ಮಾಡ್ತಾ ಇರಬಹುದು. ಆದ್ರೆ ಎಲ್ಲೋ ಒಂದ್ ಕಡೆ ಕನ್ನಡದ ವಿದ್ಯಾರ್ಥಿ ತನ್ನ ಏನೋ ಡೌಟ್ ಏನಿತ್ತು ಅದನ್ನ ಕನ್ನಡದಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಉಪನ್ಯಾಸಕರು ಕನ್ನಡದಲ್ಲಿ ಉತ್ತರ ಕೊಡುವಂತದ್ದು ಒಂದು ಏನು ಬೇಸಿಕ್ ಅದು. ಆದ್ರೆ ಈ ಇಂಗ್ಲಿಷ್ ನಲ್ಲೇ ಕೊಡ್ಬೇಕು, ಇಂಗ್ಲಿಷ್ ನಲ್ಲೇ ಅರ್ಥ ಆಗ್ಬೇಕು ಅನ್ನೋದು ಯಾವ ಮಟ್ಟಕ್ಕೆ ಸರಿ ಅನ್ನೋದು ಖಂಡಿತವಾಗಿಯೂ ಗೊತ್ತಿಲ್ಲ. ಒಂದು ಎರಡನೇದಾಗ್ಲಿ ಈಗ ಅವ್ರನ್ನ ರಾಜೀನಾಮೆ ಕೊಡುವಂತ ಒಂದು ಕೆಲಸವನ್ನ ಒತ್ತಾಯಕ ಪೂರ್ವಕವಾಗಿ ಮಾಡಿದಾರೆ ಅಂತ ಹೇಳಿ ಈಗ ಸ್ವತಃ ಉಪನ್ಯಾಸಕರೇ ಆರೋಪ ಮಾಡ್ತಾ ಇದಾರೆ. ಅಂತ ಹೇಳಿದ್ರೆ ಏನು ಇನ್ನೊಂದು ಬ್ರಾಂಚ್ ನಲ್ಲಿ ಉಪನ್ಯಾಸಕರ ಮಗಳು ವ್ಯಾಸಂಗ ಮಾಡ್ತಾ ಇರ್ತಾರೆ. ಸೊ ಒಂದು ವೇಳೆ ನೀವು ರಾಜೀನಾಮೆ ಕೊಡದೆ ಹೋದ್ರೆ ನಾವು ನಿಮ್ಮ ಮಗಳಿದ್ದಾಳೆ ಆ ಮಗಳ ಡಾಕ್ಯುಮೆಂಟ್ಸ್ ನಾವು ಕೊಡೋದಿಲ್ಲ ಅಂತ ಹೇಳಿ ಒಂದು ಬೆದರಿಕೆಯನ್ನ ಒಡ್ಡಿ ಒಂದು ಒತ್ತಾಯವನ್ನ ಮಾಡಿ ಸೊ ಆ ಉಪನ್ಯಾಸಕರ ಒಂದು ರಾಜೀನಾಮಾ ಪಡೆದುಕೊಂಡಿರುವಂತಹ ಘಟನೆ ಕೂಡ ಈಗ ಹೊರಬೀಳ್ತಾ ಇದೆ. ಎಲ್ಲೋ ಒಂದ್ ಕಡೆ ಇದು ಎಜುಕೇಶನಲ್ ಸಂಸ್ಥೆ ಆಗಿದೆ, ಕನ್ನಡ ನೆಲದಲ್ಲಿರುವಂತಹ ಸಂಸ್ಥೆ ಆಗಿದೆ. ಸೊ ಅವರು ಇಂಗ್ಲಿಷ್ ಮೀಡಿಯಂ ಆಗಿದ್ರು ಕೂಡ, ಇಂಗ್ಲಿಷ್ ನ ವಿದ್ಯಾರ್ಥಿಗಳು ಜಾಸ್ತಿ ಇದ್ರು ಕೂಡ ಬೇಸಿಕ್ ಆಗಿ ಅವ್ರಿಗೆ ಬಂದಂತಹ ಒಂದು ಡೌಟ್ ನ ಕನ್ನಡ ವಿದ್ಯಾರ್ಥಿ ಕನ್ನಡದಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಕನ್ನಡದಲ್ಲೇ ಉತ್ತರ ಕೊಡಬೇಕಾಗಿರೋದು ಒಬ್ಬ ಉಪನ್ಯಾಸಕನಾಗಿ ಅವರ ಜವಾಬ್ದಾರಿ ಆಗಿರುತ್ತೆ. ಆ ಜವಾಬ್ದಾರಿಯನ್ನಷ್ಟೇ ಅವ್ರು ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಂಸ್ಥೆ ಇದು ಈ ವಿಚಾರವನ್ನ ತಮ್ಮ ವೈಯಕ್ತಿಕವಾಗಿ ತಗೊಂಡಿದಾರಾ ಅಥವಾ ಅವರು ಒಂದು ಪ್ರತಿಷ್ಠೆಯಾಗಿ ತಗೊಂಡ್ಬಿಟ್ಟಿದಾರಾ, ಏನು ಇಂಗ್ಲಿಷ್ ಅಂದ್ರೆ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್, ಕನ್ನಡ ಮಾತಾಡಲೇಬಾರದು ಅನ್ನೋ ಒಂದು ಕಾನೂನು ಅಥವಾ ಅವ್ರದ್ದೇನೋ ಷರತ್ತು ಅಥವಾ ನಿಬಂಧನೆಗಳನ್ನೇನಾರ ಕಾಲೇಜಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ಬೇಕಾಗಿದೆ. ಒಟ್ಟಾರೆ ಇದು ಖಂಡಿತವಾಗಿಯೂ ಅಕ್ಷಮ್ಯ ಅಪರಾಧ ಅಂತಾನೆ ಹೇಳ್ಬೋದು. ಇದನ್ನ ಯಾವ ಒಬ್ಬ ಕನ್ನಡಿಗರು ಕೂಡ ಸಹಿಸಿಕೊಳ್ಳೋದಿಲ್ಲ. ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಕೂಡ ಈಗ ನನ್ನನ್ನು ಖುದ್ದು ಸಂಪರ್ಕ ಮಾಡಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಇದು ಯಾವ ಕಾಲೇಜ್, ಯಾವ ಬ್ರಾಂಚ್, ಎಲ್ಲಾಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ. ಇನ್ನೊಂತ ಹೇಳಿದ್ರೆ ಗುರುವಾರ ಆಗಿರುವಂತಹ ಘಟನೆ, ಶುಕ್ರವಾರ ಅವ್ರನ್ನ ಕಾಲೇಜಿಗೆ ಕರೆಸಿ ಒತ್ತಾಯ ಮಾಡಿ ಅವರ ರಾಜೀನಾಮೆ ಕೂಡ ತಗೊಂಡಿದ್ದಾರೆ. ಘಟನೆಯಾಗಿ ಆಲ್ರೆಡಿ 2 days ಆಗ್ತಾ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಉಪನ್ಯಾಸಕರು ಕೂಡ ಈ ಘಟನೆಯಿಂದ ಸಾಕಷ್ಟು ಕುಗ್ಗಿದಾರಂತ ವಿಡಿಯೋದಲ್ಲೇ ಗೊತ್ತಾಗ್ತಾ ಇದೆ. ಸೊ ಅವರು ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಹೋಗಿ ಬಹಳಷ್ಟು ಯೋಚನೆಯನ್ನು ಕೂಡ ಮಾಡಿದ್ದಾರೆ. ಅಂತ ಹೇಳಿದ್ರೆ ಕನ್ನಡ ನೆಲದಲ್ಲಿ ಕನ್ನಡಿಗನಾಗಿ ನಾನು ಕನ್ನಡ ಮಾತಾಡಿದ ತಪ್ಪಾಯ್ತಾ, ಕನ್ನಡ ಮಾತಾಡಿದಕ್ಕಾಗಿ ತನ್ನ ಕೆಲಸವನ್ನ ತಾನು ಮಾಡ್ತಾ ಇದ್ದ ವೃತ್ತಿಯನ್ನ ನಾನು ಕಳೆದುಕೊಂಡೆ ಅನ್ನೋ ಒಂದು ಏನೋ ನೋವು ಅವರಿಗೆ ಕಾಡಿದಂತಹ ಪರಿಣಾಮ ಈಗ ಒಂದು ವಿಡಿಯೋ ಮಾಡೋದ್ರ ಮುಖಾಂತರ ವಿಡಿಯೋವನ್ನ ಮಾಡಿ ಸಮಾಜಕ್ಕೆ ಗೊತ್ತಾಗ್ಬೇಕು ನಾವು ಯಾವ ಒಂದು ಪರಿಸ್ಥಿತಿಯಲ್ಲಿ ಇದೀವಿ, ಯಾವ ರೀತಿಯಾದ ಒಂದು ದಬ್ಬಾಳಿಕೆ ನಮ್ಮ ಕನ್ನಡಿಗರ ಮೇಲೆ ಆಗ್ತಾ ಇದೆ ಅನ್ನೋದನ್ನ ಸಮಾಜಕ್ಕೆ ಗೊತ್ತಾಗ್ಬೇಕು, ಕನ್ನಡಿಗರಿಗೆ ಗೊತ್ತಾಗ್ಬೇಕು ಅನ್ನೋ ಒಂದು ಕಾರಣದಿಂದ ಈಗ ಅವರು ಸ್ವತಃ ವಿಡಿಯೋನ ಮಾಡಿ ಈಗ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ವಿದ್ಯಾ ಏನಂತ ಹೇಳಿದ್ರೆ ಈಗ ಸಂಸ್ಥೆಯ ವಿರುದ್ಧ ಸಾಕಷ್ಟು ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ. ಈ ಸಂಸ್ಥೆ ಇದಕ್ಕೆ ಉತ್ತರ ಕೊಡ್ಲೇಬೇಕಾಗಿದೆ, ಸಮಾಧಾನ ಕೂಡ ಕೊಡ್ಲೇಬೇಕಾಗಿದೆ. ಆ ಉಪನ್ಯಾಸಕನಿಗೆ ಇದೊಂದು ಅವರು ಒತ್ತಾಯವಾಗಿ ಏನೋ ಅನ್ಯಾಯವನ್ನ ಕೂಡ ಮಾಡಿದ್ದಾರೆ. ಸೊ ಇದಕ್ಕೆ ಅವರು ಸಂಸ್ಥೆಯವರು ಜವಾಬ್ದಾರಿಯನ್ನು ತಗೋಬೇಕು, ಹೊಣೆಯನ್ನ ತಗೋಬೇಕು, ಜೊತೆಗೆ ಇದಕ್ಕೆ ತಕ್ಕ ಉತ್ತರವನ್ನ ಕೂಡ ಅವರು ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈಗ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈಗ ನಾವು ಈಗಾಗಲೇ ಇವರ ಏನು ಉಪನ್ಯಾಸಕರ ವಿಡಿಯೋ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಈಗ ನಮ್ಮ ಮಾಧ್ಯಮದಲ್ಲೂ ಕೂಡ ನಾವು ಮೊದಲನೇ ಬಾರಿಗೆ ಬ್ರೇಕ್ ಮಾಡ್ತಾ ಇದುವರೆಗೂ ಕೂಡ ಈ ಸುದ್ದಿಯಲ್ಲೂ ಪ್ರಚಾರ ಆಗಿರ್ಲಿಲ್ಲ. ನಮ್ಮ ಚಾನೆಲ್ ನಲ್ಲಿ ನಾವು ಪ್ರಚಾರ ಮಾಡ್ತಾ ಇರೋದ್ರಿಂದ ನಮ್ಮ ಚಾನೆಲ್ ನೋಡೋದ್ರ ಮುಖಾಂತರ ಕೂಡ ಸಾಕಷ್ಟು ಜನಕ್ಕೆ ಇದು ಗೊತ್ತಾಗುತ್ತೆ. ಒಟ್ಟಾರೆ ಈಗ RV ಏನು ಲರ್ನಿಂಗ್ ಹಬ್ ಸಂಸ್ಥೆ ಇದೆ, ಆ ಸಂಸ್ಥೆ ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಯಾವ ರೀತಿಯಾಗಿ ಉಪನ್ಯಾಸಕರ ಮೇಲೆ ಒಂದು ರೀತಿ ದಬ್ಬಾಳಿಕೆ ಮಾಡಿದ್ದಾರೆ, ಕನ್ನಡ ಮಾತಾಡಿದ್ರು ಅನ್ನೊಂದು ರೀಸನ್ಗೆ ಅವರು ಅವರ ಕೆಲಸವನ್ನ ತೆಗೆದಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಕೂಡ ಈಗ ಅವರು ಉತ್ತರ ಕೊಡಬೇಕಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. RV ಲರ್ನಿಂಗ್ ಹಬ್ ಅನ್ನುವಂಥ ಶಾಲೆ, ಕಾಲೇಜು, ಆ ಕಾಲೇಜಿನಲ್ಲಾಗಿರುವಂತಹ ಘಟನೆ, ಕನ್ನಡದಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಓರ್ವ ವಿದ್ಯಾರ್ಥಿ. ಕನ್ನಡದಲ್ಲಿ ಪ್ರಶ್ನೆ ಕೇಳಿದಂತಹ ವಿದ್ಯಾರ್ಥಿಗೆ ಕನ್ನಡದಲ್ಲಿ ಉತ್ತರ ಕೊಡೋದಕ್ಕೆ ಹೋದ್ರೆ ಮತ್ತೋರ್ವ ವಿದ್ಯಾರ್ಥಿ ಇಲ್ಲ ಇಂಗ್ಲಿಷ್ನಲ್ಲೇ ನೀವು ಮಾತನಾಡಬೇಕು ಅಂತ ಹೇಳಿ ವಾದವನ್ನ ಆರಂಭ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ ನಂತರದಲ್ಲಿ ಉಪನ್ಯಾಸಕರು ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ವಾದ ಕಂಟಿನ್ಯೂ ಆದಾಗ ಕನ್ನಡ ಏನ್ ಕ್ರಿಮಿನಲ್ ಭಾಷೆನಾ ಅಂತ ಹೇಳಿ ಬೇಸರದಿಂದ ವಿದ್ಯಾರ್ಥಿನಿಯನ್ನ ಪ್ರಶ್ನೆ ಮಾಡ್ತಾರಂತೆ. ಆ ನಂತರ ಆ ವಾಗ್ವಾದ ಪ್ರಾಂಶುಪಾಲರ ಚೇಂಬರ್ಗೆ ಹೋಗಿದೆ. ಮರುದಿನ ಆ ಪ್ರಾಂಶುಪಾಲರು ಈ ಉಪನ್ಯಾಸಕರನ್ನ ಕರೆದು ನೀವು ರಾಜೀನಾಮೆ ಕೊಡಿ ಅಂತ ಹೇಳ್ಬಿಡ್ತಾರೆ. ರಾಜೀನಾಮೆ ಕೊಡದೇ ಇದ್ರೆ ನಿಮ್ಮ ಮಗಳ ಡಾಕ್ಯುಮೆಂಟ್, ಇವ್ರ ಮಗಳು ಇದೇ RV ಲರ್ನಿಂಗ್ ಹಬ್ ನ ಮತ್ತೊಂದು ಯಾವುದೋ ಬ್ರಾಂಚ್ ನಲ್ಲಿ ಸೆಕೆಂಡ್ ಇಯರ್ PUC ಯನ್ನ ಕಂಪ್ಲೀಟ್ ಮಾಡಿದಾಳೆ, ಆ ಡಾಕ್ಯುಮೆಂಟ್ ಎಲ್ಲ ಕೊಡಬೇಕಲ್ಲ, ಆ ಡಾಕ್ಯುಮೆಂಟ್ ಅನ್ನ ನಾವು ಕೊಡೋದಿಲ್ಲ ಅಂತ ಹೇಳಿ ಬೆದರಿಸ್ತಾರಂತೆ. ಹಾಗೆ ಬೆದರಿಸಿದ್ರು ಅನ್ನುವಂತಹ ಕಾರಣಕ್ಕಾಗಿ ಒಬ್ಬ ಅಪ್ಪನಾಗಿ ನಾನು ರಾಜೀನಾಮೆಯನ್ನ ಕೊಟ್ಟೆ. ಆದ್ರೆ ಮನೆಗೆ ಹೋದಂತ ನಂತರದಲ್ಲಿ ನನಗೆ ನಿದ್ದೆನೇ ಬರ್ತಾ ಇಲ್ಲ. ನಮ್ಮ ನಾಡಿದು, ನಮ್ಮ ಭಾಷೆ, ಕನ್ನಡ ಭಾಷೆ, ನಮ್ಮ ನಾಡಿನಲ್ಲಿ ಒಂದು ಶಾಲೆಯಲ್ಲಿ ಒಂದು ಮಗು ಕನ್ನಡದಲ್ಲಿ ಪ್ರಶ್ನೆ ಕೇಳಿದಾಗ ನಾನು ಕನ್ನಡದಲ್ಲಿ ಮಾತನಾಡಿದ ತಪ್ಪ,
ಕನ್ನಡದಲ್ಲಿ ಉತ್ತರವನ್ನ ಕೊಟ್ಟಿತ್ತಪ್ಪ, ಆ ಕಾರಣಕ್ಕಾಗಿ ನಾನು ಕೆಲಸ ಕಳ್ಕೊಂಡೆ ಅನ್ನುವಂಥ ವಿಚಾರ ನನಗೆ ಸಾಕಷ್ಟು ನೋವನ್ನ ಕೊಡ್ತಾ ಇದೆ ಅಂತ ಹೇಳಿ ಆ ಪ್ರಾಂಶುಪಾಲರು ಆ ಉಪನ್ಯಾಸಕರು ಮಾತನಾಡಿದ್ದನ್ನ ನೀವು ಕೇಳಿಸ್ಕೊಂಡ್ರೆ. ಇಂಥವರಿಗೆಲ್ಲ ಬುದ್ಧಿ ಕಲಿಸಬೇಕು ಅಂದ್ರೆ ಕನ್ನಡ ಪರ ಹೋರಾಟಗಾರರು ಮಾಡ್ತಾರಲ್ಲ ನಟ್ಟು ಬೋಲ್ಟು ಟೈಟ್ ಮಾಡುವಂತಹ ಕೆಲಸ, ಬಹುಶಃ ಅದೇ ಆ ಮಾರ್ಗನೇ ಸರಿ ಅಂತ ಅನ್ಸುತ್ತೆ. ಇರೋದು ಕರ್ನಾಟಕದಲ್ಲಿ, ಇವರು ಕುಡಿಯೋದು ಇರೋದು ವಾಸ್ತವ್ಯ ಇರೋದು ಎಲ್ಲವೂ ಕರ್ನಾಟಕದ್ದು, ಆದ್ರೆ ಮಾಡೋದು ಮಾತ್ರ ಇಂಥ ಘನಂದಾರಿ ಕೆಲಸಗಳು. ಕರವೇ ಅಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಪ್ರವೀಣ್ ಶೆಟ್ಟಿ ಸರ್, ನಮ್ ಧ್ವನಿ ಕೇಳಿಸ್ತಾ ಇದೆಯಾ? ಪ್ರವೀಣ್ ಸರ್, ನಮ್ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ? ಪ್ರವೀಣ್ ಸರ್, ನಮ್ ಧ್ವನಿ ಕೇಳಿಸ್ತಾ ಇದೆಯಾ? ಬಹುಶಃ ಸಂಪರ್ಕ ಕಡಿತ ಆಗಿದೆ. ಕನ್ನಡ ಕ್ರಿಮಿನಲ್ ಭಾಷೆಯಲ್ಲ ಅಂತ ಹೇಳಿ ಬುದ್ಧಿ ಹೇಳಿದ್ದಕ್ಕೆ ಉಪನ್ಯಾಸಕರೊಬ್ರು ಕೆಲಸವನ್ನ ಕಳ್ಕೊಂಡಿದ್ದಾರೆ. ಎಲ್ಲೋ ತಮಿಳುನಾಡಿನಲ್ಲ, ಎಲ್ಲೋ ಮಹಾರಾಷ್ಟ್ರದಲ್ಲ, ಎಲ್ಲೋ ಕೇರಳದಲ್ಲ, ಅಥವಾ ಎಲ್ಲೋ ಆಂಧ್ರದಲ್ಲ, ಕೆಲಸ ಕಳ್ಕೊಂಡಿರೋದು ನಮ್ಮ ನಾಡಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಪ್ರವೀಣ್ ಶೆಟ್ಟಿ ಅವರು ಮತ್ತೊಮ್ಮೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ವಿಚಾರ ನಿಮ್ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಬಂದಿದೆ. ಸರ್, ಏನ್ ಹೇಳ್ತೀರಿ ಸರ್? RV ಲರ್ನಿಂಗ್ ಹಬ್ ಅನ್ನುವಂತ ಶಾಲೆ ಕನ್ನಡ ಮಾತನಾಡಿದ್ರು, ಕನ್ನಡದಲ್ಲಿ ವಿದ್ಯಾರ್ಥಿಗೆ ಉತ್ತರವನ್ನ ಕೊಟ್ರು ಅನ್ನುವಂತಹ ಕಾರಣಕ್ಕಾಗಿ ಉಪನ್ಯಾಸಕರು ತಮ್ಮ ಕೆಲಸನೇ ಕಳ್ಕೊಳ್ಬೇಕಾಗಿದೆ. ಏನ್ ಹೇಳ್ತೀರಿ ಈ ಬಗ್ಗೆ? ಇದರ ವಿರುದ್ಧ ಕನ್ನಡದಲ್ಲಿ ಪಾಠ ಮಾಡಿದ್ರೆ, ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರನ್ನ ಶಾಲೆಯಿಂದನೇ ಆಚೆ ಟೀಚರ್ನೇ ಹಾಕ್ತಾರಂದ್ರೆ ಅಂತ ಸ್ಕೂಲ್ಗಳು ಬೇಕಾಗಿಲ್ಲ. ಅದನ್ನ ರಾಜ್ಯ ಸರ್ಕಾರ ಈ ಕೂಡಲೇ ಬಂದ್ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಮುಂಚೆನೂ ಕನ್ನಡಿಗರ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ. ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇದ್ದು ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡ ಟೀಚರ್ನ ಆಚೆ ಹಾಕ್ತೀರಂದ್ರೆ ಎಲ್ಲಿವರೆಗೋಯ್ತು? ನಮ್ಮ ಸಿಸ್ಟಮ್ ಎಲ್ಲೋಯ್ತು? ಮುಖ್ಯಮಂತ್ರಿಯವರ ಕನ್ನಡತನ ಎಲ್ಲೋಯ್ತು? ಇದನ್ನ ವಿದ್ಯಾಮಂತ್ರಿಗಳು ಕನ್ನಡದ ಬಗ್ಗೆ ಏನಂತಾರೆ? ಇದನ್ನೆಲ್ಲ ನಾವು ಇವತ್ತು ಚರ್ಚೆ ಮಾಡ್ಬೇಕಾಗತ್ತೆ. ಮತ್ತೆ ಅದ್ರ ವಿರುದ್ಧ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವೇ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಕೊಡ್ಬೇಕಾಗತ್ತೆ. ಪ್ರವೀಣ್ ಸರ್, ಈ ಮನಸ್ಥಿತಿ ಅರ್ಥ ಆಗ್ತಾ ಇಲ್ಲ ನೋಡಿ. ಇಂಗ್ಲಿಷ್ ಅಂದ್ರೆ ಶ್ರೇಷ್ಠ ಭಾಷೆ, ಕನ್ನಡ ಅಂದ್ರೆ ಕೀಳರಿಮೆನಾ ಇವರಿಗೆ ಅಂತ ಹೇಳಿ. ನಮ್ಮ ಸರ್ಕಾರದ ಬೇಜವಾಬ್ದಾರಿ ಹೇಗಿದೆ ಅಂದ್ರೆ, ನ್ಯಾಷನಲ್ ಕಾಲೇಜ್ ಅಂತ ಇದೆ. ಆ ನ್ಯಾಷನಲ್ ಕಾಲೇಜ್ ಮುಖ್ಯಸ್ಥ ಮಲಯಾಳಿ, ಅವನಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ. ಅವನ ಸ್ಕೂಲಲ್ಲಿ ಕನ್ನಡ ಒಂದು ಸಬ್ಜೆಕ್ಟ್ ಅನ್ನು ಹೇಳ್ಕೊಡಲ್ಲ. ಇದು ಸರ್ಕಾರದ ಎಡವಟ್ಟುಗಳು ನಿರಂತರವಾಗಿ ಈ ರೀತಿ ನಡೀತಾ ಇರೋದ್ರಿಂದ ಒಂದ್ ಕಡೆ ಮುಖ್ಯಮಂತ್ರಿಗಳು ಕನ್ನಡ ಅಂದ್ರೆ, ಇನ್ನೊಂದ್ ಕಡೆ ಕನ್ನಡ ಅಂದ್ರೆ ಜಪಯ್ಯ ಅಂತಲ್ಲ, ಕನ್ನಡ ಅಂದ್ರೆ ಕನ್ನಡ ಮಾತಾಡಿದ್ರೆ ಗೌರವ ಇಲ್ಲ, ಕನ್ನಡ ಮಾತಾಡಿದ್ರೆ ಮರ್ಯಾದೆ ಇಲ್ಲ, ಎಲ್ಲೋದ್ಲು ಬದಲಾವಣೆ ನಾಮಫಲಕ ಎಲ್ಲ ಕನ್ನಡದಲ್ಲಿ ಇರುತ್ತೆ ಅಂತಾರೆ. ಇಲ್ಲಿ ತನಕ ನಾಮಫಲಕ ಕನ್ನಡದಲ್ಲಿ ಬರ್ತಾ ಇಲ್ಲ, ಬದಲಾವಣೆ ಆಗ್ತಾ ಇಲ್ಲ, ಕನ್ನಡ ಓದೋನಿಗೆ ಕೆಲಸ ಸಿಗ್ತಾ ಇಲ್ಲ. ಕನ್ನಡಿಗರನ್ನ ಮೂರನೇ ದರ್ಜೆಯ ಪ್ರಜೆಗಳಾದ ರೀತಿ ಬೆಂಗಳೂರು ನಗರದಲ್ಲಿ ನೋಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇನ್ನೂ ನಾವು ಮಾಡ್ಬೇಕಾಗತ್ತೆ. ಬಾಯಿಂದ ಹೇಳಿದ್ರೆ ಸಾಕಾಗಲ್ಲ ಅನ್ನುವಂಥದ್ದು ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ಬೇಕಾಗತ್ತೆ. ಸರ್ಕಾರ ಕರ್ನಾಟಕದಲ್ಲೇ ಇಟ್ಕೊಂಡು ಕನ್ನಡ ಮಾತಾಡೋದು ಅಪರಾಧ, ಕ್ರಿಮಿನಲ್ ಅಫೆನ್ಸ್ ಅನ್ನೋ ರೀತಿ ವರ್ತಿಸ್ತಾರಲ್ಲ ಸರ್. ಇವ್ರಿಗೆಲ್ಲ ನಟ್ಟು ಬೋಲ್ಟು ಟೈಟ್ ಮಾಡೋದು ಯಾರು ಅಂತ ಹೇಳಿ? ನೆಟ್ ಬೋಲ್ಟು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮೇಲೆ, ಚಲನಚಿತ್ರ ಮೇಲೆ ನೆಟ್ ಬೋಲ್ಟ್ ಟೈಟ್ ಮಾಡಕ್ ಹೋಗ್ತಾರೆ. ಇಂಥವ್ರ ಮೇಲೆ ಟೈಟ್ ಮಾಡಬೇಕು. ಗಡಿ ಭಾಗದಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಬೆಂಗಳೂರು ನಗರದಲ್ಲಿ ಪೊಲೀಸರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಕನ್ನಡಿಗರ ಹೋಟೆಲ್ಗಳ ಮೇಲೆ ದಾಳಿ ನಡೀತಾ ಇದೆ. ಕನ್ನಡದ ವಿದ್ಯಾರ್ಥಿಗಳ ಮೇಲೆ ದಾಳಿ ನಡೀತಾ ಇದೆ. ಇಷ್ಟೆಲ್ಲ ಆದ್ರೂ ಸಹ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಇವತ್ತು ಮತೀಯ ಗಲಾಟೆ ಆದ್ರೆ ಅಲ್ಲಿ ಸ್ಪೆಷಲ್ ಫೋರ್ಸ್ ಮಾಡ್ತಾರೆ. ಕನ್ನಡಕ್ಕಾಗಿ, ಕನ್ನಡಿಗರನ್ನ ಉಳಿಸ್ಕೊಳ್ಳಿಕ್ಕಾಗಿ ಬೆಂಗಳೂರು ನಗರದಲ್ಲಿ ಸ್ಪೆಷಲ್ ಫೋರ್ಸ್ ಅನ್ನ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದೀವಿ. ಕನ್ನಡ ಹೋರಾಟಗಾರರನ್ನ ಜೈಲಿಗೆ ಕಳಿಸಿ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಬಾಯಿ ಮುಚ್ಚುವಂತ ಕೆಲಸವನ್ನ, ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಬಂದಿದ್ದಾವೆ. ಆದ್ರಿಂದ ಇಂಥ ಕೆಲಸವನ್ನ ಕನ್ನಡ ವಿರೋಧಿಗಳ ವಿರುದ್ಧ ಒಂದು ಟಾಸ್ಕ್ ಫೋರ್ಸ್ ಅನ್ನ ರೆಡಿ ಮಾಡ್ಬೇಕನ್ನುವಂತ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದೀವಿ. ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.